ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ಈ ರೀತಿಯಾಗಿ ಈ ಒಂದು ನ್ಯೂ ಹೋಪ್ ಟಿ ವಿ ಚಾನಲ್ ಮೂಲಕ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡೋದಲ್ಲಿ ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನಾವು ಆತ್ಮಿಕ ಬೆಳವಣಿಗೆ ಎಂಬಂಥ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ಅನೇಕ ವಿಚಾರಗಳನ್ನ ನಾವು ಕಲಿತಾ ಬರ್ತಾ ಇದ್ದೇವೆ. ಆತ್ಮಿಕ ಬೆಳವಣಿಗೆ ಎಂದರೇನು, ಆತ್ಮಿಕ ಬೆಳವಣಿಗೆಗೆ ಇರತಕ್ಕಂತಹ ತಡೆಗಳನ್ನ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಕಳೆದ ವಾರದಲ್ಲಿ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ಒಂದು ತಡೆಯನ್ನು ನಾವು ಧ್ಯಾನಿಸಿದ್ದೇವೆ. ಅದರಲ್ಲಿ ಒಂದು ತಡೆ ಅದು ಯಾವುದಂತ ಹೇಳಿದ್ರೆ ಅಹಂಕಾರ ಅಥವಾ ಗರ್ವ ಎಂಬಂಥ ಸಂಗತಿಯನ್ನು ನಾವು ನೋಡ್ತೀವಿ. ಸೊ ಈಗ ನಾವು ಮುಂದೆ ನೋಡ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ, ಆತ್ಮಿಕ ಬೆಳವಣಿಗೆಯಲ್ಲಿರ್ತಕ್ಕಂತಹ ಒಂದು ತಡೆ, ಒಂದು ಅತಿ ಮುಖ್ಯವಾದ ತಡೆ ಎಂಬುದಾಗಿ ನಾವು ಇದನ್ನು ಹೇಳ್ಬಹುದು. ಅದ್ಯಾವುದಂತ ಹೇಳಿದ್ರೆ ಇದು ಕೂಡ ಇಂದನೇ ಪ್ರಾರಂಭವಾಗುತ್ತೆ. ಅತೃಪ್ತಿ ಇರಬಾರದು, ತೃಪ್ತಿ ಇರಬೇಕು. ನಮಗೆ ಅಪನಂಬಿಕೆ ಇರಬಾರದು, ನಾವು ಅಹಂಕಾರಿಗಳಾಗಿರಬಾರದು. ಈಗ 4ನೇದಾಗಿ ನಾವು ನೋಡುವಂಥ ಒಂದು ವಿಷಯ, ನಾವು ಅವಿಶ್ವಾಸಿಗಳ ಸಂಬಂಧದಲ್ಲಿ ಇರಬಾರದು. ಅವಿಶ್ವಾಸಿಗಳ ಸಂಬಂಧ ನಮ್ಮ ಆತ್ಮಿಕ ಬೆಳವಣಿಗೆಯನ್ನು ಮುರಿದು ಬಿಡ್ತದೆ. ಇಲ್ಲಿ ಸಂಬಂಧ ಎಂಬುದಾಗಿ ಹೇಳಿದ್ದೇನೆ. ಅವಿಶ್ವಾಸಿಗಳ ಜೊತೆ ಇರತಕ್ಕಂತಹ ನಾಟ್ ಎ ಫೆಲೋಶಿಪ್ ಅಂತ ಹೇಳಲಿಲ್ಲ, ರಿಲೇಷನ್ಶಿಪ್ ಅಂತ ಹೇಳಿದೆ. ನಾವು ಅವಿಶ್ವಾಸಿಗಳ ಜೊತೆ ಮಾತಾಡ್ತೇವೆ, ಕೂತ್ಕೊಳ್ತೇವೆ, ಇಲ್ಲ ಅಂತ ಅಲ್ಲ, ಅದು ಮಾಡಬಾರ್ದಂತ ನಾನು ಹೇಳ್ತಿಲ್ಲ. ಅವ್ರಿಗೆ ನಾವು ಪ್ರೀತಿ ತೋರಿಸ್ಬೇಕಾಗಿದೆ. ಅವರ ಸಂಗಡ ನಾವು ಮಾತಾಡಬೇಕು, ಅವ್ರ ನಡುವೆ ಇದ್ದೇವೆ. ಆಗ ನೋಡೋಕೆ ಹೋಗ್ತಂತ ಹೇಳಿದ್ರೆ ಅವಿಶ್ವಾಸಿಗಳನ್ನ ಬಿಟ್ಟು ಹೋಗ್ಬೇಕಂದ್ರೆ ಈ ಲೋಕನೇ ನಾವು ಬಿಟ್ಟು ಹೋಗ್ಬೇಕಾಗತ್ತೆ. ಅದನ್ನೇ ಪೌಲನು ಹೇಳ್ತಾನೆ. ನಾವು ಅವ್ರನ್ನ ಬಿಟ್ಟು ಹೋಗ್ಬೇಕಂತ ಇಲ್ಲಿ ಹೇಳ್ತಿಲ್ಲ, ಅವ್ರನ್ನ ಅಗಲಿ ಹೋಗ್ಬೇಕಂತ ಹೇಳ್ತಿಲ್ಲ. ಅನ್ಯೋನ್ಯತೆಗೂ ಸಂಬಂಧಕ್ಕೂ ತುಂಬ ವ್ಯತ್ಯಾಸ ಇದೆ. ಅನ್ಯೋನ್ಯತೆ, ಉದಾಹರಣೆಗೆ ನಾವು ನೋಡೋದಾದರೆ, ಒಂದು ಟೀ ಶಾಪ್ನಲ್ಲಿ ಹೋಗಿ ಕೆಲವರೊಂದಿಗೆ ಟೀ ಕುಡಿಯುವಾಗ ನಾವಲ್ಲಿ ಏನು ಮಾಡ್ತೀವಿ, ಫೆಲೋಶಿಪ್ ಅಥವಾ ಅನ್ಯೋನ್ಯತೆ ನಾವು ಅನುಭವಿಸ್ತೀವಿ. ಅವರೊಂದಿಗೆ ಮಾತಾಡ್ತೀವಿ, ಅವ್ರ ಮಾತುಗಳನ್ನ ನಾವು ಕೇಳಿಸ್ಕೊಳ್ತೀವಿ, ಅವ್ರ ಜೊತೆನಲ್ಲಿ ನಿಲ್ತೀವಿ. ಇಟ್ಸ್ ಎ ಫೆಲೋಶಿಪ್. ಅಲ್ಲಿಂದ ನಾವು ನಂತರ ಅಲ್ಲಿಂದ ನಾವು ಬಂದುಬಿಡ್ತೀವಿ, ಅಲ್ಲೇ ಇರೋದಿಲ್ಲ, ಅವ್ರ ಜೊತೆಲೇ ಇರೋದಿಲ್ಲ. ಆದರೆ ಸಂಬಂಧ ಆ ರೀತಿಯಲ್ಲ. ಇದು ಸಂಬಂಧ ಅನ್ನೋದು ದೀರ್ಘಕಾಲದ ಒಂದು ವಿಚಾರ. ಉದಾಹರಣೆಗೆ ಸಂಬಂಧಗಳು ಅನ್ನುವಾಗ ನಮ್ಮ ಜೀವನದಲ್ಲಿ ಮೊದಲನೇದಾಗಿ ತಾಯಿಯ ಸಂಬಂಧ, ತಂದೆಯ ಸಂಬಂಧ, ತಂದೆ ತಾಯಿಗಳ ಸಂಬಂಧ, ಅಣ್ಣ ಅಕ್ಕ, ಗಂಡ ಹೆಂಡತಿ, ಮಕ್ಕಳು, ಈ ಸಂಬಂಧ. ನಾವು ಹುಟ್ಟಿದ ದಿವಸಗಳಿಂದ ಸಾಯೋವರೆಗೂ ಈ ಸಂಬಂಧ ನಮ್ಮ ಹಿಂದೆ ಬರ್ತಲೇ ಇರ್ತದೆ. ಕೆಲವು ಸಂಬಂಧಗಳಿದೆ, ಕೆಲವು ಅನ್ಯೋನ್ಯತೆಗಳಿದೆ. ಸೊ ಹಾಗಿದ್ರೆ ನಾವು ಕ್ರಿಸ್ತ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನಗಳೊಂದಿಗೆ, ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಕ್ರಿಸ್ತ ನಂಬಿಕೆ ಇಲ್ಲದ ಜನಗಳೊಂದಿಗೆ ನಾವು ಸಂಬಂಧದಲ್ಲಿರಬಾರದು. ಅದು ವಿವಾಹವಾಗಿರಬಹುದು, ಅದು ವ್ಯಾಪಾರವಾಗಿರಬಹುದು, ಅಥವಾ ಬೇರೆ ಕಾರ್ಯಗಳಾಗಿರಬಹುದು. ಕರ್ತನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಈ ರೀತಿಯಲ್ಲಿರುವಾಗ ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕಾಗದಾಗೆ ಇದು ತಡೆದು ಬಿಡ್ತದೆ, ಇದು ಅಡ್ಡಿಯಾಗಿ ಬಿಡ್ತದೆ. ಸೊ ಅದನ್ನು ನಾವು ಈ ಸಮಯದಲ್ಲಿ ನೋಡೋಣ. 2 ಕೊರಿಂಥ 6ನೇ ಅಧ್ಯಾಯದ 14ನೇ ವಚನದಿಂದ 16ನೇ ವಚನದವರೆಗೂ ನಾವು ಮೊದಲು ಓದಿಕೊಳ್ಳೋಣ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೆ ಇರುವವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳುತ್ತಿರುವಂತಹ ಒಂದು ವಿಚಾರ. ಇದು ಹಳೆ ಒಡಂಬಡಿಕೆಯ ಒಂದು ವಾಕ್ಯ ಭಾಗವನ್ನೇ ಆತ ತೆಗೆದು ಇಲ್ಲಿ ಹೇಳುತ್ತಿರೋದನ್ನು ನಾವು ನೋಡ್ತೇವೆ. ಆತ ನಮಗೆ ದೇವರಾಗಿದ್ದ, ನಾವು ಆತನಿಗೆ ಪ್ರಜೆಗಳಾಗಿದ್ದೇವೆ, ಅಥವಾ ಆತನಿಗೆ ನಾವು ಮಕ್ಕಳಾಗಿದ್ದೇವೆ. ನಾವು ಪ್ರತ್ಯೇಕವಾಗಿ ಜೀವಿಸ್ಬೇಕಂತ ಆತ ಹೇಳ್ತಾನೆ. ಇಸ್ರಾಯೇಲರಿಗೆ ನೀವು ಅನ್ಯರ ಸಹವಾಸ ಮಾಡಬಾರ್ದು, ಅವರಿಂದ ನೀವು ಪ್ರತ್ಯೇಕವಾಗಿ ಜೀವಿಸಬೇಕು, ನೀವು ಪಾಳೆಗಳನ್ನ ಮಾಡಿಕೊಂಡು ನೀವು ಜೀವಿಸಬೇಕು. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ನೀವು ಇಜ್ಜೋಡಾಗಬಾರ್ದು, ಅನ್ಯರ ಸಹವಾಸ ಮಾಡಬಾರ್ದು, ಅವರ ಹತ್ರ ಹೆಣ್ಣು ತೆಗೆದುಕೊಳ್ಬಾರ್ದು, ಹೆಣ್ಣು ಕೊಡಬಾರ್ದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ. ಇಲ್ಲಿ ಧರ್ಮಕ್ಕೂ ಅಧರ್ಮಕ್ಕೂ ಕೆಲವು ಪ್ರಶ್ನೆಗಳು ತುಂಬ ಚೆನ್ನಾಗಿದೆ. ಧರ್ಮಕ್ಕೂ ಅಧರ್ಮಕ್ಕೂ
ಕರ್ತನನ್ನು ನಂಬಿದ ಜನಗಳನ್ನ ಆತ ಧರ್ಮ ಅಂತಿದ್ದಾನೆ, ಕ್ರಿಸ್ತನನ್ನು ನಂಬದೇ ಇರ್ತಕ್ಕಂಥವ್ರನ್ನ ಅವನು ಅಧರ್ಮ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇನೆ. ಬೆಳಕು ಕತ್ತಲೆಗೂ ನಾವು ಬೆಳಕಿನವರೆಂಬುದಾಗಿ ಆತನು ಹೇಳ್ತಿದ್ದಾನೆ. ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ಅರಿಯದ ಜನಗಳಿಗೆ ಕತ್ತಲೆ ಎಂಬುದಾಗಿ ಆತ ಹೇಳ್ತಾನೆ. ಕ್ರಿಸ್ತನಿಗೂ ಸೈತಾನನಿಗೂ ನಾವು ಕ್ರಿಸ್ತನನ್ನು ಅನುಸರಿಸುವವರು, ನಾವು ಕ್ರಿಸ್ತನವರು ಎಂಬುದಾಗಿ ವಾಕ್ಯ ಹೇಳ್ತದೆ. ಅದೇ ಕ್ರಿಸ್ತನನ್ನು ಅರಿಯದವರು ಅವರು ಕ್ರಿಸ್ತನವರಲ್ಲ, ಬದಲಾಗಿ ಅವರು ಸೈತಾನನ ಇರುವವರು ಎಂಬುದಾಗಿ ಇಲ್ಲಿ ಪೌಲನು ಹೇಳುವುದನ್ನು ನಾವು ನೋಡ್ತೇವೆ. ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಸ್ಪಷ್ಟವಾಗಿ ಹೇಳೋದನ್ನು ನೋಡ್ತೀವಿ. ನಾವು ನಂಬುವವರು, ಅವರು ನಂಬದೇ ಇರುವವರು. ಯಾವುದನ್ನ? ಕ್ರಿಸ್ತನನ್ನ ನಂಬುವವರು. ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಹೂಳಲ್ಪಟ್ಟು 3ನೇ ದಿವಸ ಜೀವಸಹಿತವಾಗಿ ನಮಗಾಗಿ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟವನೆಂಬುದಾಗಿ ನಂಬುವವರು ನಾವು. ಆದರೆ ಅವರು ನಂಬದವರು, ಅವರ ಜೊತೆ ಪಾಲುಗಾರಿಕೆ ಏನು? ಅವರ ಜೊತೆ ಸಂಬಂಧವೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಈಗ ಉತ್ತರ ನೋಡ್ರಿ, ನಾವು ಯಾರು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೇನು? ನಾವು ದೇವರ ಮಂದಿರ, ಅವರ ವಿಗ್ರಹ. ಮತ್ತು ನಾವು ಜೀವಸ್ವರೂಪದ ದೇವರ ಮಂದಿರವಾಗಿದ್ದೇವೆ. ಇದರ ಸಂಬಂಧವಾಗಿ ದೇವರವರಲ್ಲಿ ವಾಸಿಸ್ತಾ ತಿರುಗಾಡುವನು. ನಾವು ಅವರಿಗೆ ದೇವರಾಗಿರುವನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವನು ಎಂಬುದಾಗಿ ಹೇಳಿದ್ದಾನೆ. ಅದೇ ದೇವರು ಹೇಳ್ತಿರುವಂಥ ಒಂದು ವಿಷಯನ ಇಲ್ಲಿ ನಾವು ಚೆನ್ನಾಗಿ ಗಮನ ಕೊಟ್ಟು ನಾವು ಚೆನ್ನಾಗಿ ಇದನ್ನು ಅರ್ಥೈಸಿಕೊಂಡು ನಾವು ತಿಳ್ಕೊಳ್ಬೇಕಾಗಿದೆ. ಮುಂದೆ ಇನ್ನೂ ವಚನಗಳು ಹೇಳ್ತಾ ಹೋಗುತ್ತೆ. ಆಗಿರೋದ್ರಿಂದ ನೀವು ಅವರಿಂದ ಪ್ರತ್ಯೇಕವಾಗಿರ್ರಿ, ಪ್ರತ್ಯೇಕಿಸಲ್ಪಟ್ಟವರಾಗಿರಿ. ಅವರೆಲ್ಲ ಬಿಟ್ಟು ನೀವು ಸಪ್ರೇಟಾಗಿ ಜೀವನ ಮಾಡಿ ಎಂಬುದಾಗಿ ಬೇರೆ ಮನೆ ಮಾಡಿಕೊಂಡು ಇರ್ರಿ ಅಂತ ಹೇಳಕ್ಕೆ ಹೋದ್ರೆ ನಮ್ಮ ಮನೆಯಲ್ಲೇ ಅನ್ಯರಿದ್ದಾರೆ, ಕ್ರಿಸ್ತನನ್ನು ಅರಿಯದವರಿದ್ದಾರೆ. ಅವ್ರನ್ನ ಬಿಟ್ಟು ಹೇಗಿರೋದು ಅಂತ ಇಲ್ಲಿ ಹೇಳ್ಬಹುದು. ಆದರೆ ಅವರೊಂದಿಗಿನ ಸಂಬಂಧದಲ್ಲಿ ನಾವಿರಬಾರ್ದು, ಅವರ ಜೊತೆ ಪಾಲುಗಾರಿಕೆಯನ್ನು ನಾವು ಇಟ್ಟುಕೊಳ್ಬಾರ್ದು, ಅವರ ಆಲೋಚನೆಯಂತೆ ನಾವು ನಡೆಯಬಾರದು. ಇದನ್ನೇ ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಕೀರ್ತನೆ 1ನೇ ಅಧ್ಯಾಯನ ನಾವು ತೆಗೆದುಕೊಳ್ಳೋಣ. ಅಲ್ಲಿ ತುಂಬ ಸ್ಪಷ್ಟವಾಗಿ ಕೀರ್ತನೆಗಾರ ಹೇಳೋದನ್ನು ನಾವು ನೋಡ್ತೇವೆ. ಕೀರ್ತನೆ 1ನೇ ಅಧ್ಯಾಯ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದುಕೊರಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ದುಷ್ಟರೋ ಆಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವೋ ನಾಶವಾಗುವುದು. ಹಾಗಿದ್ರೆ ಈಗ ನಾವು ನೀತಿವಂತರೆಂದು ಕರೆಯಲ್ಪಟ್ಟಿದ್ದೇವಲ್ಲ, ನಾವು ನೀತಿವಂತರ ಮಾರ್ಗದಲ್ಲಿ ಇರಬೇಕಾಗಿದೆ. ದುಷ್ಟ ಮಾರ್ಗದಲ್ಲಿರುವವರು ನಾಶವಾಗ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ನಂಬಿಕೆ ಇಲ್ಲದವರನ್ನೇ ಕರ್ತನಲ್ಲಿ ದುಷ್ಟರೆಂಬುದಾಗಿ ಹೇಳ್ತಿದ್ದಾನೆ. ಕ್ರಿಸ್ತನನ್ನು ಅರಿಯದವರೇ ದೇವರಿಗೆ ದುಷ್ಟರೆಂಬುದಾಗಿ ಕರೆಯಲ್ಪಡ್ತಾನೆ, ಅಥವಾ ಶತ್ರುಗಳೆಂಬುದಾಗಿ ನಾವು ನೋಡ್ತೀವಿ. ಯಾರೆಲ್ಲ ಯೇಸುವನ್ನು ಅರಿಯಲಿಲ್ವೋ ಅವರು ಸಮಾಧಾನದಲ್ಲಿಲ್ಲ, ಬದಲಾಗಿ ಅವರು ಕರ್ತನ ಕೋಪದ ಕೆಳಗಿದ್ದಾರೆ. ಕರ್ತನವ್ರನ್ನ ದುಷ್ಟರಂತೆ, ಕರ್ತನವ್ರನ್ನ ವೈರಿಗಳಂತೆ ನೋಡುವ ಆತನಾಗಿದ್ದಾನೆ. ಅವರಿಗಾಗಿ ಪರಿಹಾರವಾದಂಥ ಯೇಸು ಕ್ರಿಸ್ತನನ್ನು ಅವರು ನಂಬದೇ ಇರುವುದರಿಂದ ದೇವರ ಕೋಪಕ್ಕೆ ಅವರು ಗುರಿಯಾಗುವುದು ನಿಶ್ಚಯ. ಆಗಿರೋದ್ರಿಂದ ಪ್ರಿಯರೇ, ನಾವು ಕ್ರಿಸ್ತನನ್ನು ಅರಿಯದ ಜನಗಳೊಂದಿಗೆ, ನಂಬಿಕೆ ಇಲ್ಲದ ಜನಗಳೊಂದಿಗೆ ಸೇರದೆ, ಇಲ್ಲಿ ಮೊದಲ ವಾಕ್ಯದಲ್ಲಿ ನಾವು ನೋಡುವಂತೆ ಯಾವೊಂದು ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಂದಕರಣೆ ಕೂತುಕೊಳ್ಳದೆ, ಹಗಲಿರುಳು ಧರ್ಮಶಾಸ್ತ್ರವನ್ನು ಧ್ಯಾನಿಸ್ತಾನೋ ಅವನು ಧನ್ಯನು. ಸೊ ನಾವು ಯಾರ ಸಹವಾಸ ಮಾಡ್ತೇವೋ ನಾವು ಹಾಗೆ ಇರ್ತೀವಿ. ಪೌಲನು ಕೂಡ ಪತ್ರಿಕೆಗಳೆಲ್ಲ ಆತನು ಹೇಳ್ತಾನೆ, ಸಹವಾಸವು ಸದಾಚಾರವನ್ನು ಕೆಡಿಸುವುದು ಎಂಬುದಾಗಿ. ಬೈಬಲಲ್ಲಿ ಅನೇಕ ಉದಾಹರಣೆಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ. ಅನೇಕ ಉದಾಹರಣೆಗಳಿದೆ, ನಾವು ನೋಡ್ಲಿಕ್ಕೆ ಹೋಗೋಣ ಮುಂದೆ. ಸೊ ನಾವು ಕೆಲವು ಸಹವಾಸವನ್ನು ಮಾಡುವಾಗ ಅದು ನಮ್ಮನ್ನು ಹಾಳು ಮಾಡ್ತದೆ, ಅದು ನಮ್ಮನ್ನು ಕೆಡಿಸಿಬಿಡ್ತದೆ. ಹಾಗಿರೋದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಸೊ ಇಲ್ಲಿ ಪಾಪಾತ್ಮರ ಆಲೋಚನೆಯಂತೆ ನಡಿಬಾರ್ದು, ಮಾರ್ಗದಲ್ಲಿ ನಿಂತುಕೊಳ್ಬಾರ್ದು, ಅವರ ಧರ್ಮನಿಂದಕರಣೆ ಕೂತ್ಕೊಳ್ಳಬಾರ್ದು, ಅವರ ಆಲೋಚನೆಯಂತೆ ನಡಿಲೂಬಾರ್ದು ಎಂಬುದಾಗಿ ಇಲ್ಲಿ ಕೀರ್ತನೆಗಾರ ತುಂಬ ಸುಂದರವಾಗಿ ಹೇಳೋದನ್ನು ನಾವು ಕಾಣ್ತೇವೆ. ಈ ಕೀರ್ತನೆಗಾರ ಆ ರೀತಿಯಲ್ಲಿ ಇದ್ದದರಿಂದಲೇ ಆತನು ಸೋಲಿಲ್ಲದ ಸರದಾರನಂತೆ. ನಾವು ನೋಡ್ತೇವೆ, ದಾವೀದನ ದಿನಗಳಲ್ಲಿ ಎಲ್ಲ ಸೋಲೇ ಇಲ್ಲ. 40 ವರ್ಷಗಳ ಕಾಲ ಇಸ್ರಾಯೇಲ್ನಲ್ಲಿ ಸಮಾಧಾನ ಇದ್ದುದನ್ನು ನಾವು ಕಾಣ್ತೀವಿ ಪ್ರಿಯರೇ. ಅದನ್ನು ಅನ್ಯರ ಸಹವಾಸ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಸೊಲೊಮೋನನೋ ಆ ರೀತಿಯಲ್ಲ. ಸೊಲೊಮೋನನ ಆತನೇನು ಮಾಡ್ದ, ತನಗಿದ್ದಂತಹ ವ್ಯವಹಾರವನ್ನು ಆತನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರ ಆತ ಮಾಡುವುದನ್ನು, ಅದನ್ನು ಏನು ಮಾಡ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ.
ಅದನ್ನು ನಾವು ವಾಕ್ಯದ ಮೂಲಕವಾಗಿ ನೋಡಿದ್ರೆ ತುಂಬ ಒಳ್ಳೇದಂತ ನನಗನ್ನಿಸ್ತದೆ. ಸೊಲೊಮನ್ ರಾಜ, ಆತನಿಗಿದ್ದ ವೈಭವ ತುಂಬ. ಆತನು ಎಷ್ಟೋ ಚಿನ್ನನ ಹಾಕಿ ಆತ ದೇವಾಲಯನ ಕಟ್ಟಿದ. ಎಷ್ಟೋ ಟನ್ ಚಿನ್ನನ, ಎಷ್ಟೋ KG ಚಿನ್ನನ ಆತನು ಹಾಕಿ ಆತನು ಏನು ಮಾಡಿದ್ದಾನೆ, ಆತ ದೇವರ ಮಂದಿರವನ್ನು ಕಟ್ಟಿದ, ದೇವರ ಆಲಯವನ್ನು ಕಟ್ಟಿದ್ದಾನೆ. ಆತನಿಗಿದ್ದ ಜ್ಞಾನ ಅಪರಿಮಿತವಾದ ಜ್ಞಾನ. ಆತನಿದ್ದಂಥ ದೇಶದಲ್ಲಿ ಆತನಿಗೆ ಏನು ಹೇಳ್ತಾರೆ, ತಾಮ್ರದ ಅದೇ ಕಾಪರ್ ಅಧಿಕವಾಗಿ ಸಿಕ್ತು. ಆ ಕಾಪರ್ ಆತನಿಗೆ ಸಿಕ್ಕಿದ್ರಿಂದ ಆ ಬಿಸ್ನೆಸ್ನ ಆತ ಬೆಳೆಸೋದಕ್ಕೋಸ್ಕರ ಅನೇಕ ರಾಜರೊಂದಿಗೆ ಆತ ಸಹವಾಸ ಇಟ್ಕೊಳ್ಬೇಕಾಯ್ತು. ಆ ಸಹವಾಸ ಇಟ್ಕೊಳ್ಳೋದ್ರಿಂದ ಅವರೆಲ್ಲರಿಗೂ ಕೂಡ ಏನಂತ ಹೇಳ್ತಾರೆ, ಟ್ಯಾಕ್ಸ್ ಕಟ್ಟಬೇಕಾಗಿ ಬಂತು. ಟ್ಯಾಕ್ಸ್ ಕಟ್ಟಬೇಕಾದ ಬಂದದ್ರಿಂದ ನೋಡ್ರಿ, ಆತನ ಬಿಸ್ನೆಸ್ಸಲ್ಲಿ ಟ್ಯಾಕ್ಸೇ ಅಧಿಕವಾಗಿ ಕಾಣಿಸ್ತಾ ಇದೆ. ಈಗ ಟ್ಯಾಕ್ಸ್ ಇಲ್ಲದೆ ಜೀವನ ಮಾಡಬೇಕಲ್ಲ, ಅದಕ್ಕಾಗಿ ಎಲ್ಲ ರಾಜರ ಮಕ್ಕಳನ್ನು ಕೂಡ ಆತ ಮದುವೆ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ರಾಜರೊಂದಿಗೆ ಸಂಬಂಧವನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ. ಸೊ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ನಾವು ನೋಡ್ತೀವಿ, ಕಾಲಕ್ರಮೇಣ ಸೊಲೊಮನ್ ರಾಜ ಆತ ಅವರೊಂದಿಗಿನ ಸಹವಾಸದಿಂದ ಆತನು ಕೆಟ್ಟು ಹೋಗ್ತಾನೆ. ಅಲ್ಲಿದ್ದಂಥ ಸ್ತ್ರೀಯರ ಸಹವಾಸದಿಂದ ಆತ ಹಾಳಾಗಿ ಬಿಡ್ತಾನೆ. 1ನೇ ಅರಸು 11ನೇ ಅಧ್ಯಾಯದ 3-4 ವಚನಗಳಿಗೆ ಹೇಳ್ತಿದೆ, ಅದನ್ನು ನೋಡೋಣ. ಅವನಿಗೆ ರಾಜವಂಶಸ್ಥರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ಟರು. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯದೇವತೆಗಳ ಕಡೆಗೆ ತಿರುಗಿಸಿದನು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳಕೊಂಡನು. ತನ್ನ ತಂದೆಯಾದ ದಾವೀದನಂತೆ ನಡೆಯಲಿಲ್ಲ. ಆತ ಯಥಾರ್ಥತೆಯನ್ನು, ದೇವರ ಮೇಲಿದ್ದ ಯಥಾರ್ಥತೆಯನ್ನು ಕಳಕೊಂಡ, ನಂಬಿಕೆಯನ್ನು ಕಳಕೊಂಡ. ಈಗಿನ ನಾವು ತಪ್ಪಾದ ದಾರಿಯಲ್ಲಿ ಅಲ್ಲಿದ್ದಂಥ ಪತ್ನಿಯರು ಆತನ ಮನಸ್ಸನ್ನು ಕೆಡಿಸಿಬಿಟ್ರು, ತಪ್ಪಾದ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಾರಂಭಿಸಿದ್ರು. ಇದರಿಂದ ಆ ಒಂದು ಸಮೂಹನ ಬೀಳಲ್ಪಡುವಿಕೆಗೆ ದೊಡ್ಡ ಕಾರಣ ಇದುವೇ. ಮತ್ತು 1ನೇ ಅರಸು 11ನೇ ಅಧ್ಯಾಯದ 5ನೇ ವಚನ ಮತ್ತು 5ನೇ ವಚನ ಮತ್ತು 9-10 ವಚನ ನಾವು ನೋಡೋಣ. ಅವನು ಚಿದೋನಿಯರ ಅಸುರ ದೇವತೆಯನ್ನು, ಅಮ್ಮೋನಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ. ಸ್ಪಷ್ಟವಾಗಿ ಬರೆದಿದೆ, ಒಬ್ಬ ಇಸ್ರಾಯೇಲ್ನ ಅರಸ ಎಷ್ಟೋ KG ಚಿನ್ನ, ಎಷ್ಟೋ ಆತನ ಹತ್ರ ಇದ್ದಂಥ ಎಲ್ಲ ಮುತ್ತು ರತ್ನಗಳನ್ನು, ಎಲ್ಲ ರತ್ನಗಳನ್ನ ಉಪಯೋಗಿಸಿ ದೇವಾಲಯನ ಕಟ್ಟಿದಂತಹ ಒಬ್ಬ ರಾಜ. ಆತನು ಮಾಡಿದಂತೆ ಇಲ್ಲಿವರೆಗೆ ಯಾರೂ ಮಾಡಲಿಲ್ಲ ಅಂತ ಅನಿಸ್ತದೆ. ಅಷ್ಟೂ ವೆಚ್ಚವನ್ನು ಮಾಡಿ ದೇವಾಲಯನ ಕಟ್ಟಿದಂತಹ ಒಬ್ಬ ವ್ಯಕ್ತಿ ಈಗ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅನ್ಯ ದೇವತೆಗೆ ಆತ ಆರಾಧಿಸೋದಕ್ಕೆ ತೊಡಗಿದ್ದಾನೆ, ಪ್ರಾರಂಭಿಸಿದ್ದಾನೆ. ಅಲ್ಲಿ ತಿರುಗಿ 9-10 ವಚನಗಳು ನೋಡೋದಾದರೆ, ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಅವನು ಆತನ ಮೇಲೆ ಕೋಪಗೊಂಡು ದೇವರು ಸೊಲೊಮೋನನ ಮೇಲೆ ಕೋಪಗೊಳ್ಳಬೇಕಾದ ಪರಿಸ್ಥಿತಿ ಬಂತು. ಕಾರಣ ಏನಂತ ಹೇಳಿದ್ರೆ, ಆತನು ದೇವರು ಆತನಿಗೆ 2 ಬಾರಿ ದರ್ಶನ ಕೊಟ್ಟು 2 ಬಾರಿ ಮಾತನಾಡಿದ್ದಾರೆ. ಆಗಿದ್ರೂ ಕೂಡ ಈಗ ಸೊಲೊಮೋನನಿಗೆ ಏನಿಲ್ಲ, ಅರಿವಿಲ್ಲ. ಕಾರಣ ಇಷ್ಟೇ, ಆತನಿಗೆ ಯಾರು ಜೊತೆಯಲ್ಲಿದ್ದಾರೋ ಜೊತೆಯಲ್ಲಿದ್ದವರು ಹೇಳಿದ ಮಾತೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅವನ ಹೆಂಡತಿಯರು ಹೇಳಿದ ಮಾತೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆತನಿಗಿರ್ತಕ್ಕಂಥ ಆಸ್ತಿ ಐಶ್ವರ್ಯ, ಆತನ ಸಂಗತಿಗಳೇ ಆತನಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆತನ ಸಾಧನೆಯೇ ಆತನಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಈಗ ಆತನು ಆ ಹೆಂಡತಿರು ಹೇಳಿದ ಮಾತುಗಳನ್ನ ಕೇಳಿ ಈಗ ತನ್ನನ್ನು ಒಲೆಪಡಿಸಿಕೊಂಡಿದ್ದಾನೆ. ವಿಗ್ರಹಗಳಿಗೆ ಪೂಜೆ ಸಲ್ಲಿಸ್ತಾ ಇದ್ದಾನೆ. ಅದಲ್ಲದೆ ಅವುಗಳಿಗೆ ಸಮರ್ಪಣೆ ಮಾಡಿದ ಆಹಾರಗಳಲ್ಲಿ ತನ್ನನ್ನು ಒಲೆಪಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಹೊಸ ಒಡಂಬಡಿಕೆಯಲ್ಲಿಯೂ ಪ್ರಿಯರೇ, ಈ ದಿವಸಗಳಲ್ಲಿ ಪೌಲನು ಹೇಳುವಂಥ ಒಂದು ವಿಷಯ, ನಿಮ್ಮನ್ನು ಕೆಡಿಸ್ಕೋಬೇಡ್ರಿ, ವಿಗ್ರಹಗಳಿಗೂ ನಿಮಗೂ ಸಂಬಂಧವೇನು? ಕೆಲವರು ಲೋಕದಲ್ಲಿರ್ತಕ್ಕಂಥ ಜನ, ಅನ್ಯರು ವಿಗ್ರಹಗಳಿಗೆ ಅಂತ ಎಂಬುದಾಗಿ ಸಮರ್ಪಿಸುವಂಥದ್ದನ್ನ ಅಲ್ಲಿ ಅವರು ವಿಗ್ರಹಗಳಿಗಲ್ಲ, ದೇವರಿಗೆ ಅಲ್ಲ, ಬದಲಾಗಿ ದೆವ್ವಗಳಿಗೆ ಸಮರ್ಪಿಸ್ತಾರೆ ಎಂಬುದಾಗಿ ನೇರವಾಗಿ ಬರೆದಿದ್ದಾನೆ. ಹಾಗಿದ್ರೆ ದೆವ್ವಗಳೊಂದಿಗೆ ನಾವು ಪಾಲು ತೆಗೆದುಕೊಳ್ಳಬಹುದು. ದೇವರ ಪಂಕ್ತಿಯಲ್ಲಿಯೂ ದೆವ್ವಗಳ ಪಂಕ್ತಿಯಲ್ಲೂ ನಾವು ಕೈಗಳನ್ನ ಹಾಕಬಹುದು? ಇಲ್ಲವೇ ಇಲ್ಲ. ನಾನು ಅನೇಕರಿಗೆ ಪ್ರಾರ್ಥಿಸುವಾಗ, ಅನೇಕರ ಪ್ರಾರ್ಥನೆ ಮಾಡುವಾಗ ಒಂದು ವಿಚಾರ ನನಗೆ ಸ್ಪಷ್ಟವಾಗಿ ತಿಳಿದು ಬಂದದ್ದು ಏನಂದರೆ, ಅವ್ರಿಗೆ ಬಂದ ಆ ಸಮಸ್ಯೆಗೆ, ಅವ್ರಿಗೆ ಬಂದ ಆ ಅನಾರೋಗ್ಯಕ್ಕೆ, ಅವ್ರಿಗೆ ಬಂದ ಆ ಕೊರತೆಗೆ, ಅವ್ರಿಗಾದ ಆ ಲಾಸ್ನಲ್ಲಿ ಮುಖ್ಯವಾದ ಕಾರಣ ಏನು ಅಂತ ಹೇಳಿ ನಾನು ಅನಲೈಸ್ ಮಾಡುವಾಗ ಒಂದು ಚೆನ್ನಾಗಿ ಅರ್ಥ ಆದದ್ದು, ಅವರು ಅನ್ಯರೊಂದಿಗೆ ಮಾಡಿದ ಸಹವಾಸ, ಅನ್ಯರೊಂದಿಗೆ ಮಾಡಿದ ಪಾಲುಗಾರಿಕೆ, ಅನ್ಯರು ಮಾಡಿದ ಆಹಾರಗಳಲ್ಲಿ ಅವರು ತೆಗೆದುಕೊಂಡ ಪಾಲು ಅವ್ರಿಗೆ ಅನಾರೋಗ್ಯವನ್ನು ಉಂಟು ಮಾಡ್ತು.
ಅವರಿಗೆ ಅಸ್ವಸ್ಥತೆಯನ್ನು ಉಂಟು ಮಾಡ್ತು, ಅವರಿಗೆ ಅವರ ಬಿಸ್ನೆಸ್ನಲ್ಲಿ ಲಾಸನ್ನು ಉಂಟು ಮಾಡ್ತು, ಅವರ ಕುಟುಂಬದಲ್ಲಿ ಸಮಾಧಾನವನ್ನು ತಂದು ಬಿಡ್ತು, ಅವರ ಕುಟುಂಬದಲ್ಲಿದ್ದ ಐಕ್ಯತೆಯನ್ನು ಒಡೆದಾಕ್ಬಿಡ್ತು, ಕುಟುಂಬವೇ ಒಡೆದು ಹೋಯ್ತು, ಡಿವೋರ್ಸ್ಗಳಾಯಿತು. ಯಾಕೆ? ಗರ್ಭಪಾತಗಳಾಯಿತು, ಮಿಸ್ಕ್ಯಾರೇಜ್ ಅಂತ ಹೇಳ್ತಾರಲ್ಲ, ಮಿಸ್ಕ್ಯಾರೇಜ್ ಆಯಿತು. ಇನ್ನು ಕೆಲವರಿಗೆ ಮಕ್ಕಳಾಗ್ತಾ ಇಲ್ಲ, ಸಾಲಗಾರರಾದರು, ಕರ್ತನ ಪ್ರಾರ್ಥನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿಕ್ಕಾಗ್ತಿಲ್ಲ, ಕರ್ತನ ಸ್ವರ ಕೇಳೋದು ನಿಂತು ಹೋಯಿತು. ಬೇರೆ ಈ ರೀತಿಯಲ್ಲಿ ಅನೇಕ ರೀತಿಯಾದಂತಹ ವಿಚಾರಗಳು ಅವ್ರ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ತಪ್ಪಾದ ಕನಸುಗಳು ಬರೋದಕ್ಕೆ ಪ್ರಾರಂಭಿಸ್ತು. ಸಭೆಯಲ್ಲಿ ಸಹೋದರರೊಂದಿಗೆ ಸೇರ್ಲಿಕ್ಕೆ ಆಸೆ ಇಲ್ಲ, ಈಗ ಚರ್ಚಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಪ್ರಾರ್ಥನೆ ಮಾಡ್ಬೇಕನ್ನಂತ ತವಕ ಹೊರಟೋಯ್ತು. ಕಾರಣ ಅವಿಶ್ವಾಸಿಗಳ ಜೊತೆಗಿದ್ದ ಸಹವಾಸ. ನಾವು ಯಾರ ಜೊತೆಲಿರ್ತೇವೋ ನಾವು ಅವರಂತ ಆಗ್ತೀವಿ. ಸೊ ನಾನು ಒಂದು ಸಂಗತಿನ ಯಾವಾಗಲೂ ಹೇಳೋದುಂಟು, ನಾವೆಲ್ಲಿರ್ತೀವೋ ಅವರಂತ ಇರ್ತೀವಿ. ನಾವು ಹೂವಿನ ಅಂಗಡಿಯವನ ಜೊತೆ, ಮಲ್ಲಿಗೆ ಹೂವನ್ನು ಮಾರುವಂಥ ಹೂವಿನ ಅಂಗಡಿಯವನ ಜೊತೆ ನಾವಿದ್ರೆ ನಮ್ಮ ಮೈ ಮೇಲೆ ಕೂಡ ಅದೇ ಸುವಾಸನೆ. ನಾವು ಸುಗಂಧ ದ್ರವ್ಯಗಳನ್ನ ಮಾರುವಂಥ, ಅಂದರೆ ಸೆಂಟ್ ಬಾಟಲ್ನ ಮಾರುವಂಥ ಅಂಗಡಿಯಲ್ಲಿ ಹೋಗಿ ನಾವು ಕೂತ್ರೆ, ಆತನ ಜೊತೆಯಲ್ಲಿ ಫ್ರೆಂಡ್ಶಿಪ್ ಬೆಳೆಸಿದ್ರೆ ಆ ಸೆಂಟ್ ಬಾಟಲ್ನ ಸ್ಮೆಲ್ಲೇ ನಮ್ಮ ಮೇಲೆ ಇರ್ತದೆ. ನಾವು ಆ ಕಸಾಬ್ ಅಂಗಡಿ ಏನಂತ ಹೇಳ್ತಾರೆ, ಮಾಂಸ ಕತ್ತರಿಸುವವನ ಜೊತೆಯಲ್ಲಿ ನಾವು ಹೋಗಿ ಆ ಒಂದು ಮೀನು, ಮಾಂಸ, ಕೋಳಿ ಮಾಂಸ, ಈ ಮಾಂಸಗಳನ್ನ ಮಾರುವಂಥ ಸ್ಥಳದಲ್ಲಿ, ನಮ್ಮ ಮೈಸೂರಿನಲ್ಲಿ ಬೋಟಿ ಬಜಾರ್ ಅಂತ ಇದೆ, ಅಲ್ಲಿ ಹೋಗಿ ಬಂದರೆ ಸಾಕು, ನಾವೆಲ್ಲಿ ಹೋಗಿ ಬಂದ್ವಿ ಅಂತ ಕ್ಲಿಯರಾಗಿ ಹೇಳ್ಬಿಡ್ಬೋದು. ಇಲ್ಲೇ ಹೋಗಿ ಬಂದಿದ್ದಾರೆ ಅವರು. ಸಾಧಾರಣವಾಗಿ ಅಲ್ಲಿ ಕೆಲಸ ಮಾಡೋರ ಮೇಲೆ ಅದೇ ವಾಸನೆ ಇರ್ತದೆ. ಹಾಗಿದ್ರೆ ನಾವು ಎಲ್ಲಿರ್ತೇವೋ ಆ ವಾಸನೆ ನಮ್ಮ ಮೇಲಿರ್ತದೆ. ನಾವು ಯಾರ ಸಹವಾಸ ಮಾಡ್ತೇವೋ, ಇಂಗ್ಲೀಷಲ್ಲಿ ಒಂದು ಗಾದೆ ಚೆನ್ನಾಗಿದೆ, ಶೋ ಮಿ ಯುವರ್ ಫ್ರೆಂಡ್, ಐ ಟೆಲ್ ಯು ಹೂ ಯು ಆರ್. ನೀನು ಯಾರಂತ ಹೇಳ್ತೀನಿ, ನಿನ್ನ ಫ್ರೆಂಡ್ಸ್ ಯಾರು ಹೇಳು. ನಾವು ಯಾರ ಸಹವಾಸದಲ್ಲಿ ಇರ್ತೇವೋ ನಾವು ಅವರಂತೆ ಆಗೋಗ್ತೇವೆ. ನಾವು ಯಾರ ಸಹವಾಸದಲ್ಲಿದ್ದೇವೆ, ನಾವು ಯಾರ ಸಂಬಂಧದಲ್ಲಿದ್ದೇವೆ. ಪ್ರೇರೆ, ಇಲ್ಲಿ ದೊಡ್ಡ ಅರಸ ಯಾರು ಈ ಸಮುವೇಲ ಬಿದ್ದು ಹೋದದಕ್ಕೆ ಕಾರಣವೇ ಇಷ್ಟು, ಕಾರಣವೇ ಇದ್ದೇನೆ. ಅಲ್ಲಿ ನಾವು ನೋಡುವಂತೆ ನೋಡ್ರಿ, ಯಾಕೋಬ ಆತನ ಮೇಲಿದ್ದಂಥ ಆ ಪುತ್ರ ಸ್ವೀಕಾರ ಹಕ್ಕನ್ನು ಕಳ್ಕೊಳ್ಳೋದಕ್ಕೂ ಕಾರಣ ಅಷ್ಟೇ. ಆತನಿಗೇನಿಲ್ಲ, ಆತನಿಗೆ ದೇವರ ಮೇಲೆ ಆತನಿಗೆ ಆಸೆ ಇಲ್ಲ, ಆ ಅನ್ಯಳ ಮೇಲೆ ಆಸೆ ಅವನಿಗೆ. ಅನ್ಯಳನ್ನ ಮದುವೆ ಮಾಡ್ಕೊಂಡ, ಯಾವಾಗಲೂ ಹೊರಗಿರೋಕ್ಕೆ ಸ್ಟಾರ್ಟ್ ಮಾಡ್ದ, ಅದನ್ನು ಕಳ್ಕೊಂಡ. ಅದ್ರ ಮೇಲಿದ್ದಂಥ ಆ ಬಯಕೆಯನ್ನೇ ಕಳ್ಕೊಬಿಟ್ಟ. ಕಳ್ಕೊಂಡ ಮೇಲೆ ಅವನಿಗೆ ಗೊತ್ತಾಯಿತು, ಅಯ್ಯೋ ನಾನು ಕಳ್ಕೊಂಡಲ್ಲ ಎಂಬುದಾಗಿ. ಇವತ್ತು ದೇವರಿಗಿಂತ ಈ ಲೋಕದಲ್ಲಿರುವುದು ದೊಡ್ಡದಾಗಿ ಕಾಣಿಸ್ತಾ ಇದೆಯೋ? ಒಂದಿನ ಬರ್ತದೆ ಪ್ರಿಯರೇ, ಯಾಕೋಬ ಹೇಗೆ ಈಸಾಕನ ಆ ಒಂದು ಪುತ್ರ ಸ್ವೀಕಾರ ಹಕ್ಕನ್ನು ಕಳ್ಕೊಂಡದ್ರಿಂದ ಅವನಿಗಾದ ಪರಿಣಾಮ ಏನೋ ನನ್ನ ಕಳೆದ ದಿನಗಳನ್ನ ಅವನ ಕಣ್ಣು ಹಾಗೇ ಒಂದಿನ ಬರ್ತದೆ. ಈ ದಿವಸ ನೀನು ನಡ್ಕೊಳ್ತಾ ಇರೋದು ಚೆನ್ನಾಗಿ ಕಾಣಿಸ್ತಿರ್ಬೋದು ನಿನಗೆ, ಆದರೆ ಒಂದಿನ ಬರುತ್ತೆ. ಏಸಾವನ ಆದೋದನ್ನು ನಾವು ಆದೋಗ್ಬೇಕಾಗಿದೆ. ಏಸಾವ ಅನ್ಯಳನ್ನ ಮದುವೆ ಮಾಡ್ಕೊಂಡಿದ್ರಿಂದ ಆದೋದಂಥ ಪರಿಸ್ಥಿತಿ. ಸಂಸೋನ ಅನ್ಯಳನ್ನ ಮದುವೆ ಮಾಡ್ಕೊಂಡ. ಇವತ್ತು ಅನೇಕ ಯವನಸ್ಥರು ಈ ರೀತಿಯಲ್ಲಿ ಏಸುವನ ಅರಿಯದವ್ರನ್ನ ಮದುವೆ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ನನಗೆ ಗೊತ್ತಿರುವಂತೆ ಅನೇಕ ಸಹೋದರರು, ನನ್ನ ಸಹೋದರಿಯರು ಅನೇಕರು, ಅವರಿಗೆ ಸಭೆಯಿಂದ ಹೇಳಲ್ಪಟ್ರು, ಸ್ನೇಹಿತರು ಹೇಳಿದ್ರು, ಯಾರು ಹೇಳಿದ್ರು ಕೇಳಲಿಲ್ಲ, ಅವರು ಕ್ರಿಸ್ತನನ್ನು ಅರಿಯದವ್ರನ್ನ ವಿವಾಹ ಆದರು. ಈಗ ಅವರು ಕ್ರಿಸ್ತನ ನಂಬಿಕೆಯೇ ಬಿಟ್ಟು ಹೊರಟೋಗಿದ್ದಾರೆ, ಕ್ರಿಸ್ತನೇ ಬೇಡ ಎಂಬುದಾಗಿ ಬಿಟ್ಟು ಹೊರಟೋಗಿದ್ದಾರೆ. ಕಾರಣ ಇಷ್ಟೇ, ಅವರು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಜೋಡಾಗಿ ಹೋದರು. ಈ ಲೋಕ ನಮ್ಮನ್ನು ದೇವರಿಂದ ಬೇರ್ಪಡಿಸುವಂಥದ್ದು. ಆಗಿರೋದ್ರಿಂದ ನಾವು ಈ ಲೋಕದೊಂದಿಗೆ ಜೋಡಾಗಬಾರದು, ಲೋಕದ ಸ್ನೇಹ ದೇವರಿಗೆ ವೈರತ್ವವೆಂದು ನಿಮಗೆ ಗೊತ್ತಿಲ್ಲವೋ? ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ತೆಗೆದುಕೊಳ್ಳೋಣ. 4ನೆಯ ಅಧ್ಯಾಯದಲ್ಲಿ 4ನೆಯ ವಚನ, ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಿರಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧನಾಗಿ ಮಾಡಿಕೊಳ್ಳುತ್ತಾನೆ. ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ? ಸ್ಪಷ್ಟವಾಗಿ ಯಾಕೋಬ ಹೇಳುವಂಥ ಮಾತು ನೋಡ್ರಿ. ಏನಂತೆ? ನಾವು ಇಹಲೋಕ ಜೊತೆ
ಸ್ನೇಹ ಬೆಳೆಸಿದ್ರೆ, ಈ ಲೋಕದವರೊಂದಿಗೆ ಸ್ನೇಹ ಬೆಳೆಸಿದ್ರೆ, ಈ ಲೋಕದ ಜೊತೆ ನಾವು ಸ್ನೇಹ ಬೆಳೆಸಿದ್ರೆ ದೇವರಿಗೆ ನಾವು ವೈರಿಗಳು, ದೇವರಿಗೆ ನಾವು ಸ್ನೇಹಿತರಾಗ್ಲಿಕ್ಕಾಗಲ್ಲ. ನಾವು ದೇವರೊಂದಿಗೆ ಸ್ನೇಹ ಬೆಳೆಸಬೇಕು. ಒಂದು ಉತ್ತಮವಾದ ಸ್ನೇಹಿತ ನಮಗೆ ಈ ಲೋಕದಲ್ಲಿದ್ದಾನೆ. ಆತನು ಕ್ರಿಸ್ತನನ್ನು ಹೊರತು ಇನ್ಯಾರೂ ಅಲ್ಲ. ಇನ್ಯಾರೂ ಬೆಸ್ಟ್ ಫ್ರೆಂಡ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕ್ರಿಸ್ತ ನಂಬಿಕೆ ಒಳಗೆ ಬಂದ ದಿನಗಳಿಂದ ಅನೇಕ ವರ್ಷ ನಾನು ದೇವರ ಹತ್ರ ಕೇಳಿದೆ, ದೇವರೇ ನನಗೊಬ್ಬ ಬೆಸ್ಟ್ ಫ್ರೆಂಡ್ ಕೊಡು, ಉತ್ತಮವಾದ ಒಬ್ಬ ಸ್ನೇಹಿತನನ್ನು ಕೊಡು. ನಾನೆಲ್ಲ ಸ್ನೇಹಿತರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಗಾಯಗೊಂಡೆ, ಬೇಸರಕ್ಕೊಳಗಾದೆ, ನಿರಾಶೆಗೊಳಗಾದೆ. ಕಡೆಗೆ ನಾನು ನಿರಾಶೆನ ಕುಳಿತಾಗ ದೇವರು ನನಗೆ ಹೇಳಿದ್ರು, ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್. ನಾನೇ ನಿನ್ನ ಉತ್ತಮವಾದ ಸ್ನೇಹಿತ, ಎಲ್ಲಿಯೂ ಹುಡುಕಬೇಡ. ಅದಕ್ಕೆ ಕೀರ್ತನೆಗಾರ ತುಂಬ ಚೆನ್ನಾಗಿ ಹೇಳ್ತಾನೆ, ದುಷ್ಟರ ಆಲೋಚನೆ ಅಂತ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕೊಳ್ಳದೆ ಕೂತುಕೊಳ್ಳದೆ ಯಾವಾಗಲೂ ಧರ್ಮಶಾಸ್ತ್ರ ಧ್ಯಾನಿಸುವವನಾಗಿರು. ಹಾಗೆ ಎಷ್ಟೋ ಧನ್ಯನು. ಧರ್ಮಶಾಸ್ತ್ರವೇ ನನ್ನ ಸ್ನೇಹಿತ, ಬೆಸ್ಟ್ ಫ್ರೆಂಡ್ ಈ ದೇವರ ವಾಕ್ಯವೇ. ಈ ವಾಕ್ಯವನ್ನು ಬೆಸ್ಟ್ ಫ್ರೆಂಡ್ ಆಗಿ ಇಟ್ಕೊಳ್ಳೋದಾದರೆ ನೀನು ಧನ್ಯನೆಂದು ನಡೆಸಲ್ಪಡ್ತಿ. ದುಷ್ಟರ ಮಾರ್ಗ ನಾಶವಾಗ್ತದೆ, ಆದರೆ ನೀತಿವಂತ ಆತ ಕಾಪಾಡಲ್ಪಡ್ತಾನೆ. ಆತ ಫಲ ಬಿಡುವಂಥ ಮರದಂತೆ ಇರ್ತಾನೆ. ಹಾಗಿರೋದ್ರಿಂದ ಪ್ರಿಯರೇ, ನಾವು ಯಾರ ಸಹವಾಸದಲ್ಲಿದ್ದೇವೆ, ಯಾರೊಂದಿಗೆ ಪಾಲುಗಾರಿಕೆಯನ್ನು ಮಾಡ್ತಾ ಇದ್ದೇವೆ? ಪಾಲುಗಾರಿಕೆ ಅದು ಬಿಸ್ನೆಸ್ ಆಗಿರ್ಬೋದು, ಸಹವಾಸ ನಿನ್ನ ಕುಟುಂಬ ವಿಚಾರಗಳಾಗಿರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ಪಾಲುಗಾರಿಕೆ ಇದೆಯೋ? ಮದುವೆ ವಿಷಯದಲ್ಲಂತೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಪ್ಕೊಳ್ಳೇಬೇಡ್ರಿ ಪ್ರಿಯರೇ. ಕ್ರಿಸ್ತನಿಗಾಗಿ ನಿಂತುಕೊಳ್ರಿ. ನೀವೊಬ್ಬರೇ ಕ್ರಿಸ್ತನನ್ನು ನಂಬಿರೋದಾದರೂ ಪರವಾಗಿಲ್ಲ, ಕ್ರಿಸ್ತನಿಗಾಗಿ ನಿಂತುಕೊಳ್ರಿ. ಕ್ರಿಸ್ತನಿಗೋಸ್ಕರ ನಾನು ಕೂಡ ನನ್ನ ವಿವಾಹದಲ್ಲಿ ಅನೇಕ ವರ್ಷ ಬಾಧೆ ಪಡಬೇಕಾಗಿ ಬಂತು. ಕೆಲವು ವರ್ಷಗಳು ನನ್ನ ತಂದೆ ಒಪ್ಪಿಕೊಳ್ಳದೆ ಇದ್ರು, ನನ್ನ ಕುಟುಂಬದವರು ಒಪ್ಕೊಳ್ದೇ ಇದ್ದಿದ್ದರಿಂದ ನಾನು ಕಾಯ್ದೆ. ನನ್ನ ವಿವಾಹ ನನ್ನ ತಂದೆ ತಾಯಿ ಆಶೀರ್ವಾದದ ಕೆಳಗೆ ಆಗ್ಬೇಕಂತ ಹೇಳಿ ಕಾಯ್ದೆ. ನಾನು ಪ್ರಾರ್ಥಿಸಿದೆ. ಜೀವ ಹೋಗುವ ಪರಿಸ್ಥಿತಿ ಬಂತು. ಅನೇಕ ವಿಚಾರಗಳು, ಅದೆಲ್ಲ ಹೇಳಲಿಕ್ಕಾಗದ ಪರಿಸ್ಥಿತಿಗಳು. 2 ವರ್ಷಗಳು ಕಾಯ್ಲಿಕ್ಕೆ ಪರಿಸ್ಥಿತಿ ಬಂತು. ಅನೇಕರು ಹೇಳಿದ್ರು, ಹೋಗಿ ಮದುವೆ ಮಾಡ್ಕೊಳ್ರಿ ಅಂತ. ಇಲ್ಲ, ನನ್ನ ದೇವರು ಹೇಳಿದ್ದಾರೆ, ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಸನ್ಮಾನಿಸ್ಬೇಕು. ನಾನು ಕಾಯ್ತೇನೆ. ನಾನು ಕಾಯ್ದಿದ್ದರಿಂದ ಮಾತ್ರ ಅಲ್ಲ, ದೇವರ ಕೃಪೆಯಿಂದ ನನ್ನ ತಂದೆ ತಾಯಿಗಳು ನನ್ನ ವಿವಾಹಕ್ಕೆ ಒಪ್ಕೊಂಡ್ರು. ದೇವರು ಅವರ ಸಂಗಡ ಮಾತಾಡಿದ್ರು. ನನ್ನ ವಿವಾಹದಲ್ಲಿ ಅನೇಕ ದೇವಸೇವಕರುಗಳು ಬಂದು ನನ್ನ ಆಶೀರ್ವದಿಸಿದ್ರು. ನನ್ನ ಮದುವೆ ದೇವರ ಮಹಿಮೆ ತುಂಬಿದ ಒಂದು ಮದುವೆ ಆಗಿತ್ತು ಅಂತ ಹೇಳಿ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದು ಸುಳ್ಳಲ್ಲ, ಅನೇಕರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ನನ್ನ ವಿವಾಹ ಕೂಡ ಅವತ್ತಿಂದ ಇವತ್ತಿನವರೆಗೂ ಅದು ಆಶೀರ್ವಾದಕರವಾಗಿದೆ. ಕಾರಣ ಇಷ್ಟೇ, ನಾನು ಕ್ರಿಸ್ತ ನಂಬಿಕೆಯಲ್ಲಿರುವಂತಹ ಒಬ್ಬಾಕೆಯನ್ನು ನಾನು ಆರಿಸಿಕೊಂಡೆ. ಕರ್ತನ ಹೇಳಿದಂಥ ವ್ಯಕ್ತಿಯನ್ನು ನಾನು ಆರಿಸಿಕೊಂಡೆ. ನನ್ನ ಕುಟುಂಬ ಆಶೀರ್ವಾದವಾಗಿದೆ, ಸಂತೋಷವಾಗಿ ಸಮೃದ್ಧಿಯಾಗಿದೆ, ತೃಪ್ತಿಯಾಗಿದ್ದೇನೆ. ನನಗೆ ದೇವರು ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ ದೇವರು, ಕಾರಣ ಇಷ್ಟೇ ದೇವರ ವಾಕ್ಯ, ಕಾರಣ ಇಷ್ಟೇ ನಾನು ದೇವರು ಹೇಳಿದಂತೆ ಅನ್ಯರ ಸಹವಾಸಕ್ಕೆ ಹೋಗಲಿಲ್ಲ, ಅವರ ಆಲೋಚನೆ ನಡೀಲಿಕ್ಕೆ ಹೋಗಲಿಲ್ಲ. ನನ್ನ ಜೀವನದಲ್ಲಿ ದೇವರು ಮಾಡಿದಂಥ ಮೊದಲನೇ ವಿಚಾರವೇ ಅವಿಶ್ವಾಸಿಗಳ ಜೊತೆಯಿಂದ ನನ್ನನ್ನು ಬೇರ್ಪಡಿಸಿಬಿಟ್ರು. ದೇವರು ನನಗೆ ಒಮ್ಮೆ ಕಾಣಿಸ್ಕೊಂಡು ಆ ದಿವಸದಲ್ಲಿ ದೇವರು ಮಾಡಿದ ಮೊದಲನೇ ವಿಷಯ, ಅವಿಶ್ವಾಸಿಗಳೆಲ್ಲ ಸಹವಾಸದಿಂದ ನನ್ನ ಸಪ್ರೇಟ್ ಮಾಡಿಬಿಟ್ರು. ಅವತ್ತಿಂದ ಇವತ್ತಿನವರೆಗೂ ಅವ್ರ ಜೊತೆ ನನಗೆ ಕಾಂಟ್ಯಾಕ್ಟ್ ಇಲ್ಲ. ಅವರು ನನಗೆ ಕಾಲ್ ಮಾಡೋದಿಲ್ಲ, ನಾನು ಅವ್ರಿಗೆ ಕಾಲ್ ಮಾಡೋದಿಲ್ಲ. ಮೊದಲು ಅಧಿಕವಾಗಿ ಸಮಯ ಕಳ್ತಿದ್ದೆ, ಈಗ ಸಮಯನೇ ಕಳೆಯಲ್ಲ ಅವ್ರ ಜೊತೆ. ಹಾಗಿರೋದ್ರಿಂದ ಪ್ರಿಯರೇ, ಈ ಸಮಯದಲ್ಲಿಯೂ ನಾವು ನಮ್ಮನ್ನು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಾವು ಎಲ್ಲಿಯಾದರೂ ಆ ವಿಶ್ವಾಸಿಗಳ ಜೊತೆ ಸಹವಾಸದಲ್ಲಿದ್ದೆವು, ಅದನ್ನು ಸಾಧ್ಯ ಆದಷ್ಟು ನಾವು ಅವಾಯ್ಡ್ ಮಾಡೋಣ. ನಮ್ಮನ್ನು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂಥ ಪ್ರೀತಿಯ ತಂದೆಯ ದೇವರೇ, ನೀನು ಒಳ್ಳೆಯವನಪ್ಪ. ನೀನಂತೆ ಯಾರಿಲ್ಲ ಸ್ವಾಮಿ, ನಿನಗೆ ಸಮಾನರು ಯಾರಿಲ್ಲ ಸ್ವಾಮಿ. ಕರ್ತನೆ, ಈ ಒಂದು ಆತ್ಮಿಕ ಬೆಳವಣಿಗೆಗೆ ಒಂದು ದೊಡ್ಡ ತಡೆಯಾಗಿ ಅವಿಶ್ವಾಸಿಗಳ ಜೊತೆ ನಮಗಿರ್ತಕ್ಕಂಥ ಸಹವಾಸವೇ ನಮಗೆ ತಡೆಯಾಗಿ ಕಾಣಿಸ್ತಾ ಇದೆಯಲ್ಲ ಕರ್ತನ, ನೀನು ತೋರಿಸ್ಕೊಡ್ತಾ ಇದೆಯಪ್ಪ. ನೀನು ಅದನ್ನು ಹೇಳಿದ್ದಿ, ಅವ್ರ ಜೊತೆ ಇಜೋಡಾಗಬೇಡ್ರಿ, ಅವ್ರ ಜೊತೆ ಪಾಲುಗಾರಿಕೆ ಮಾಡಬೇಡ್ರಿ, ನೀವು ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸ್ರಿ. ಅವ್ರ ಜೊತೆ ಮಾತಾಡಿದರೂ ಕೂಡ ಅವರ ಆಲೋಚನೆ ಅಂತ ನಡಿಬೇಡ್ರಿ, ಅವರ ಮಾರ್ಗಗಳಲ್ಲಿ ನಿಂತ್ಕೋಬೇಡ್ರಿ.
ಓ, ಅವರ ಜೊತೆ ಸಂಬಂಧದಲ್ಲಿ ಇರಬೇಡ್ರಿ ಎಂಬುದಾಗಿ ನಮ್ಮ ಸಂಗಡ ಹೇಳಿದ್ದಿ, ನಮ್ಮ ಸಂಗಡ ಮಾತನಾಡಿದ್ದಿ. ಸ್ತೋತ್ರ. ಅದು ವಿವಾಹವೋ, ಅದು ವ್ಯಾಪಾರವೋ, ಅದು ಕುಟುಂಬವೋ, ಯಾವುದಾದ್ರೂ ಸಹ ನೀವು ಕರ್ತನನ್ನ ಹುಡುಕ್ರಿ ಎಂಬುದಾಗಿ ನೀನು ಹೇಳಿದ್ದಿ. ಸ್ವಾಮಿ ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಕರ್ತನೆ, ಬಿಳಾಮನು ಹೇಳಿಕೊಟ್ಟಂತ ಆಲೋಚನೆಯನ್ನು ಕೇಳಿದಂತ ಬಲಾಕನು ಇಸ್ರಾಯೇಲ್ನ ಕೆಡಿಸಿದ್ದು ಹೀಗೆಯೇ ಅಲ್ಲವೋ ಕರ್ತನೆ? ಅವರು ಸ್ವಾಮಿ ಇಸ್ರಾಯೇಲ್ ದೇವತೆಗೆ ಇಸ್ರಾಯೇಲ್ ದೇವರಿಗೆ ವಿರುದ್ಧವಾದ ವ್ಯಭಿಚಾರವನ್ನು, ಅನ್ಯ ದೇವತೆಯ ಆರಾಧನೆಯನ್ನು, ಅದಕ್ಕೆ ಸಮರ್ಪಣೆ ಮಾಡಿದ ಆಹಾರಗಳನ್ನು ತಿನ್ನುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ, ಅನ್ಯರ ಸಹವಾಸ ಮಾಡಿದ್ರಿಂದ ಅವರು ಸೋತು ಹೋದ್ರಲ್ಲ, ಅವರು ಶಪಿಸಲ್ಪಟ್ರಲ್ಲ ಕರ್ತನೆ. ಆ ರೀತಿಯಲ್ಲಿ ದೇವಜನರು ಆಗೋದೇ ಬೇಡ ಸ್ವಾಮಿ. ಸಭೆ ಒಳಗಡೆ ಇರತಕ್ಕಂಥ ಬಿಳಾಮನ ಬೋಧನೆ ತೆಗೆದಾಕಲ್ಪಡಲಿ ಸ್ವಾಮಿ. ಬಲಾಕನ ಸಂಗತಿಗಳು ತೆಗೆದಾಕಲ್ಪಡಲಿ ಸ್ವಾಮಿ. ಕರ್ತನೆ, ಸಭೆಗಳ ಒಳಗಡೆ ಇರ್ತಕ್ಕಂಥ ಎಲ್ಲ ಆ ಒಂದು ಕರ್ತನೆ ಇಜಬೇಲಳ ಬೋಧನೆ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದನ್ನು ತಿನ್ನಬಹುದು ಎಂಬಂಥ ಬೋಧನೆ ಸಭೆಗಳ ಒಳಗಿಂದ ತೆಗೆದಾಕಲ್ಪಡಲಿ ಕರ್ತನೆ. ಸ್ವಾಮಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಅಪ್ಪ. ಸಭೆಯು ತನ್ನನ್ನು ಶುದ್ಧಿಪಡಿಸಿಕೊಳ್ಳಿ ಕರ್ತನೆ. ಶುದ್ಧ ಕನ್ನಿಕೆಯೋ ಎಂಬಂತೆ ತನ್ನನ್ನು ಶುದ್ಧಿಪಡಿಸಿಕೊಳ್ಳಲಿ. ಹಾಗೆ ನೀವು ಮಾಡಿದಿರಲದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಿಯರೇ. ಪ್ರೈಸ್ ಲಾರ್ಡ್.